ಆರ್ಸಿಬಿ ಗೆದ್ದಿದ್ದು ಕಾಲ್ತುಳಿತ ಆಗಿದ್ದೇ ಆಗಿದ್ದು ಚಿನ್ನಸ್ವಾಮಿ ಅಂಗಳಕ್ಕೆ ಒಂದು ರೀತಿಯ ಕಳಂಕ ಅಂಟಿಕೊಂಡಿದೆ. ಘಟನೆಗೆ ಅದೇನೇ ಕಾರಣವಿದ್ರೂ ಚಿನ್ನಸ್ವಾಮಿಗೆ ಅಂಟಿರುವ ರಕ್ತದ ಕಲೆ 2 ತಿಂಗಳಾದರೂ ಹೋಗಿಲ್ಲ. ಇದರ ಎಫೆಕ್ಟ್ ಮಹಾರಾಜ ಟ್ರೋಫಿ ಮೇಲೆ ಬಿದ್ದಿದೆ. ಈ ಟ್ರೋಫಿ ಕ್ಯಾನ್ಸಲ್ ಆಗೋ ಹಂತಕ್ಕೆ ಬಂದಿದೆ. ಹಾಗಿದ್ರೆ ಕಾಲ್ತುಳಿತಕ್ಕೂ ಮಹಾರಾಜ ಟ್ರೋಫಿಗೂ ಏನ್ ಸಂಬಂಧ? ಯಾಕೆ ಕಾಲ್ತುಳಿತದ ಕಾರಣಕ್ಕೆ ಈ ಟೂರ್ನಿ ಕ್ಯಾನ್ಸಲ್ ಆಗುತ್ತೆ ಅನ್ನೋ ಕಂಪ್ಲೀಟ್ ಮಾಹಿತಿಯನ್ನು ನೀಡ್ತೀನಿ. ನಾನು ನಿಮ್ಮ ಶಿವರಾಜ್ ಬಾಣಂಕಿ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದನ್ನ ಮರಿಬೇಡಿ. ಮಹಾರಾಜ ಟ್ರೋಫಿಗೆ ಕೌಂಟೌನ್ ಶುರುವಾಗಿದೆ. ಇದೇ ತಿಂಗಳ 11ರಿಂದ ಟೂರ್ನಿ ಆರಂಭಕ್ಕೆ ಡೇಟ್ ಕೂಡ ಫಿಕ್ಸ್ ಆಗಿದೆ. ಆದರೆ ಈ ಟೂರ್ನಿ ನಡೆಯುತ್ತಾ ನಡೆಯಲ್ವಾ, ನಡೆದರೆ ಎಲ್ಲಿ ನಡೆಯುತ್ತೆ ಅನ್ನೋ ಪ್ರಶ್ನೆ ಹುಟ್ಕೊಂಡಿದೆ. ಇದಕ್ಕೆ ಕಾರಣ ಆರ್ಸಿಬಿ ಕಪ್ ಗೆದ್ದಾಗ ಆಗಿರೋ ಕಾಲ್ತುಳಿತದ ದುರಂತ. ಮಹಾರಾಜ ಟ್ರೋಫಿಯ 4ನೇ ಆವೃತ್ತಿಯ ಟೂರ್ನಿ ಆಗಸ್ಟ್ 11ರಿಂದ 27ರವರೆಗೆ ನಡೆಯಲಿದ್ದು ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಪಂದ್ಯಗಳನ್ನು ಆಯೋಜಿಸಲು ಕರ್ನಾಟಕ ರಾಜ್ಯ ಕ್ರಿಕೆಟ್ ಸಂಸ್ಥೆ ಸಿದ್ಧತೆಯನ್ನು ಆರಂಭಿಸಿತ್ತು. ಆದರೆ ಆರ್ಸಿಬಿ ಸಂಭ್ರಮಾಚರಣೆಯ ಸಂದರ್ಭದಲ್ಲಿ ಸಂಭವಿಸಿದ ಕಾಲ್ತುಳಿತದಲ್ಲಿ 11 ಮಂದಿ ಅಭಿಮಾನಿಗಳು ಸಾವನ್ನಪ್ಪಿದ ಪ್ರಕರಣದ ತನಿಖೆ ಇನ್ನೂ ವಿಚಾರಣೆಯ ಹಂತದಲ್ಲಿ ಇರೋದ್ರಿಂದ ಕ್ರೀಡಾಂಗಣದಲ್ಲಿ ಪಂದ್ಯಗಳ ಆಯೋಜನೆಗೆ ಇದುವರೆಗೂ ಪೊಲೀಸ್ ಇಲಾಖೆಯಿಂದ ಅನುಮತಿ ಸಿಕ್ಕಿಲ್ಲ. ಈ ಬಾರಿಯ ಟೂರ್ನಿಯಲ್ಲಿ ಕ್ರೀಡಾಂಗಣಕ್ಕೆ ಅಭಿಮಾನಿಗಳ ಪ್ರವೇಶ ನಿರ್ಬಂಧಿಸಿ ಮುಚ್ಚಿದ ಕ್ರೀಡಾಂಗಣದಲ್ಲಿ ಪಂದ್ಯಗಳನ್ನು ಆಯೋಜಿಸುವುದಾಗಿ ತಿಳಿಸಿದ್ದ ಆಯೋಜಕರು ವೇಳಾಪಟ್ಟಿಯನ್ನು ಕೂಡ ಬಿಡುಗಡೆ ಮಾಡಿದ್ರು. ಆದಾಗ್ಯೂ ಪಂದ್ಯಗಳ ಆಯೋಜನೆಗೆ ಕೆಎಸ್ಸಿಎ ಇಂದ ಸಲ್ಲಿಸಿರುವ ಮನವಿಗೆ ಬೆಂಗಳೂರು ಪೊಲೀಸ್ ಇಲಾಖೆಯಿಂದ ಇದುವರೆಗೂ ಯಾವುದೇ ಪ್ರತಿಕ್ರಿಯೆ ಬಂದಿಲ್ವಂತೆ. ಹೀಗಾಗಿ ಟೂರ್ನಿ ಬೆಂಗಳೂರಿನಲ್ಲಿ ನಡೆಯುವುದು ಅನುಮಾನ ಎನ್ನಲಾಗ್ತಾ ಇದೆ. ಬೆಂಗಳೂರಿನಿಂದ ಶಿಫ್ಟ್ ಆಗುತ್ತಾ ಮಹಾರಾಜ ಟ್ರೋಫಿ? ಒಂದು ವೇಳೆ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಪಂದ್ಯಗಳನ್ನು ಆಯೋಜಿಸಲು ಅನುಮತಿ ದೊರೆದಿದ್ದರೆ ಬೇರೆ ಮೈದಾನಗಳಲ್ಲಿ ಪಂದ್ಯ ಆಯೋಜಿಸುವ ಕುರಿತು ಕೆಎಸ್ಸಿಎ ಚಿಂತನೆ ನಡೆಸ್ತಾ ಇದೆ. ಫ್ರಾಂಚೈಸಿಗಳ ಮಾಲೀಕರು ಹಾಗೂ ಟೂರ್ನಿಯ ನೇರ ಪ್ರಸಾರಕರೊಂದಿಗೆ ಈಗಾಗಲೇ ಸಾಧಕ ಬಾಧಕಗಳ ಕುರಿತು ಚರ್ಚಿಸಲಾಗ್ತಾ ಇದ್ದು ಶೀಘ್ರದಲ್ಲೇ ಅಂತಿಮ ನಿರ್ಧಾರವನ್ನು ಪ್ರಕಟಿಸಲಿದ್ದಾರೆ. ಒಂದು ವೇಳೆ ಚಿನ್ನಸ್ವಾಮಿಯಲ್ಲಿ ಅವಕಾಶ ಸಿಗದೇ ಇದ್ದರೆ ಮೈಸೂರು ಅಥವಾ ಹುಬ್ಬಳ್ಳಿಯನ್ನು ಆಯ್ಕೆ ಮಾಡುವುದು ಅನಿವಾರ್ಯವಾಗಿದೆ. ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಸೆಪ್ಟೆಂಬರ್ನಲ್ಲಿ ನಡೆಯಲಿರುವ ಮಹಿಳಾ ಏಕದಿನ ವಿಶ್ವಕಪ್ನ ಉದ್ಘಾಟನಾ ಪಂದ್ಯ ಮತ್ತು ಸೆಮಿಫೈನಲ್ ಪಂದ್ಯ ನಡೆಸಬೇಕಾಗಿತ್ತು. ಆದರೆ ಕರ್ನಾಟಕದಲ್ಲಿ ಬೆಂಗಳೂರನ್ನು ಹೊರತುಪಡಿಸಿ ಬೇರೆ ಯಾವುದೇ ಸ್ಥಳದಲ್ಲಿ ಅಂತಾರಾಷ್ಟ್ರೀಯ ಕ್ರೀಡಾಂಗಣವನ್ನು ಹೊಂದಿಲ್ಲ. ಹೀಗಾಗಿ ಚಿನ್ನಸ್ವಾಮಿ ಸಮಸ್ಯೆಯನ್ನು ಆದಷ್ಟು ಬೇಗ ಪೊಲೀಸರು ಬಗೆಹರಿಸುವ ಕೆಲಸವನ್ನು ಮಾಡಬೇಕಾಗಿದೆ. ಕಾಲ್ತುಳಿತದ ಪ್ರಕರಣವನ್ನು ಮುಂದಿಟ್ಟು ಕುಳಿತರೆ ಚಿನ್ನಸ್ವಾಮಿ ಕ್ರೀಡಾಂಗಣ ಹಾಳಾಗಿ ಕೊಂಪೆಯಾಗಿ ಹೋಗುತ್ತೆ. ಹೀಗಾಗಿ ಪೊಲೀಸರು ಹಾಗೂ ಸರ್ಕಾರ ಆದಷ್ಟು ಬೇಗ ಒಂದು ನಿರ್ಧಾರಕ್ಕೆ ಬಂದು ಚಿನ್ನಸ್ವಾಮಿಗೆ ಅಂಟಿರುವ ರಕ್ತದ ಕಲೆಯನ್ನು ಒರೆಸಬೇಕಾಗಿದೆ. ಮಹಾರಾಜ ಟ್ರೋಫಿ ಹಾಗೂ ಮುಂದಿನ ಅಂತಾರಾಷ್ಟ್ರೀಯ ಪಂದ್ಯಗಳಿಗೆ ಅನುಮತಿ ನೀಡಬೇಕು ಅನ್ನೋದು ಸಾಕಷ್ಟು ಕ್ರಿಕೆಟ್ ಪ್ರೇಮಿಗಳ ಅಭಿಪ್ರಾಯ. ಈ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ. ನಮಸ್ಕಾರ.